ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಂದು ಡೆಲಿವರಿ ವಿಡಿಯೋನ ಹಾಕ್ತಾ ಇದ್ದೀನಿ. ನ್ಯೂಜಿಲೆಂಡಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಹೇಗಿದೆ ಎಲ್ಲದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ನಮಗೆ 10 ದಿನದ ಮುಂಚೆನೇ ಡೆಲಿವರಿ ಡೇಟ್ನ ಹೇಳಿದರು, ಸಿ ಸೆಕ್ಷನ್ ಆಗಿರೋದ್ರಿಂದ. ಆಮೇಲೆ ನಮಗೆ ಹಿಂದಿನ ದಿನ ಬ್ಲಡ್ ಕೊಡೋಕ್ಕೆ ಹೇಳಿದರು, ಬ್ಲಡ್ ಗ್ರೂಪ್ ಯಾವುದು ಅಂತ ಚೆಕ್ ಮಾಡೋದಕ್ಕೋಸ್ಕರ. ಸೊ ನಾವು ಅವತ್ತು ಡೆಲಿವರಿಗಂತ ಹೊರಟಾಗ ಒಂದು 6:45ಗೆ ಬರೋಕ್ಕೆ ಹೇಳಿದರು ನಮಗೆ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ನೋಡೋಣ ಅಲ್ಲಿ ಹೋಗಿಬಿಟ್ಟು ನೋಡ್ಕೊಬೇಕಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡು ಕಾರ್ ಪಾರ್ಕ್ ಮಾಡಿ ಬರೋಕ್ಕೆ ಹೋಗಿದ್ದರು, ಬಿಕಾಸ್ ಕಾರ್ ಪಾರ್ಕಿಂಗ್ ಸ್ವಲ್ಪ ದೂರ ಇತ್ತು. ಸೊ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ವೀಡಿಯೋಗಳನ್ನ ತೊಗೊಂಡಿದ್ದೆ. ನಮಗೆ ಕೆಳಗಡೆ ವೆಯ್ಟ್ ಮಾಡೋಕ್ಕೆ ಹೇಳಿದರು ಸ್ವಲ್ಪ ಹೊತ್ತು. ಆಮೇಲೆ ಮೇಲ್ಗಡೆ ಬಂದ್ವಿ ನಾವು. ನಮಗೆ ಸೆಕೆಂಡ್ ಫ್ಲೋರ್ಗೆ ಬರೋಕ್ಕೆ ಹೇಳಿದರು. ಸೆಕೆಂಡ್ ಫ್ಲೋರ್ಗೆ ಬಂದ್ವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು, ಬಿಕಾಸ್ ನಾವು ಬೇಗ ಹೋಗಿದ್ವಲ್ವ. ಮೇ ಬಿ ಒಂದು ಹಾಫ್ ಆನ್ ಅವರ್ ಬೇಗ ಹೋಗಿದ್ವಿ ಅನಿಸುತ್ತೆ. 6:15ಗೆಲ್ಲ ಹೋಗಿಬಿಟ್ಟಿದ್ವಿ. 6:45 ಬರೋಕ್ಕೆ ಹೇಳಿದರೆ ಇನ್ನು ಅವರು ಯಾರೂ ಬಂದೇ ಇರಲಿಲ್ಲ, ಡೋರ್ ಓಪನ್ ಆಗಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ಹಾಗೆ ಆ ಕಡೆ ಈ ಕಡೆ ವೀಡಿಯೋ ತೆಕ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಇಲ್ಲಿ ಒಂದು ವೆಯ್ಟಿಂಗ್ ಲಾಂಚ್ ಇರುತ್ತೆ. ಆ ಲಾಂಚಲ್ಲಿ ಕೂತ್ಕೊಂಡು ಅಮ್ಮ ವೆಯ್ಟ್ ಮಾಡ್ತಾಯಿದ್ರು, ಬಿಕಾಸ್ ನಮ್ಮಿಬ್ಬರನ್ನ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅಮ್ಮನ ಆಚೆನೇ ಕೂರಿಸಿದ್ರು. ಅವ್ರಿಗೆ ಒಳಗಡೆ ಎಂಟ್ರಿ ಇರಲಿಲ್ಲ, ಬರೀ ಯಾರು ಅಟೆಂಡರ್ ಇರ್ತಾರೆ ನನ್ನ ಜೊತೆಗೆ ಅವರು ಹಸ್ಬೆಂಡ್ ಅಥವಾ ಅತ್ತೆ ಯಾರಾದರೂ ಬರ್ಬೋದು, ಬಟ್ ನನಗೆ ಹಸ್ಬೆಂಡ್ ಬಂದಿದ್ದರು. ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿ ರೆಡಿ ಮಾಡಿದರು. ಇದೊಂದು ಟ್ಯಾಗ್ ಹಾಕ್ತಾರೆ ಕೈಗೆ, ಟ್ಯಾಗ್ ಹಾಕ್ಬಿಟ್ಟು ನಮಗೆ ಕ್ಲೋತ್ಸ್ ಕೊಡ್ತಾರೆ. ನನ್ನ ಹಸ್ಬೆಂಡ್ಗೂ ಕ್ಲೋತ್ ಕೊಟ್ಟಿದ್ರು, ಬೇರೆ ನನಗೂ ಕೊಟ್ಟಿದ್ರು. ಸೊ ಈ ಥರ ನನಗೆ ಎಲ್ಲ ಹಾಕೊಳ್ಳೋಕೆ ಹೇಳ್ತಾರೆ. ಕಾಲಿಗೆ, ಕೈಗೆ, ಕಾಲಿಗೆ ಸಾಕ್ಸು ಮತ್ತು ಕಂಪ್ರೆಸ್ ಸಾಕ್ಸು ಮೇಲೆ ಇದ್ದೆಲ್ಲ ಹಾಕೊಳ್ಳೋಕೆ ಕೊಟ್ಟಿದ್ರು. ಸೊ ನನ್ನ ಹಸ್ಬೆಂಡ್ಗೆ ಈ ಥರ ಬಟ್ಟೆ ಕೊಟ್ಟಿದ್ರು, ನರ್ಸ್ ಥರ ಇತ್ತು, ಡಾಕ್ಟ್ರ್ ಥರನೂ ಇರ್ಬೋದು. ಸೊ ಈ ಥರ ರೆಡಿ ಆಗಿಬಿಟ್ಟು ಬಂದರು ಅವರು. ಸೊ ಆಮೇಲೆ ನಾವೊಂದು ಹಾಫ್ ಆನ್ ಅವರ್ 1 ಅವರ್ ವೆಯ್ಟ್ ಮಾಡಿದ್ದೀವಿ, ಬಿಕಾಸ್ ಅವ್ರು ಫಸ್ಟ್ ಎಲ್ಲನೂ ರೆಡಿ ಮಾಡಿ ಕೂರಿಸ್ತಾರೆ. ಒಂದು 3 ಪೇರ್ಸ್ ಇದ್ದರು. ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಸೊ ನನ್ನನ್ನು ಪ್ರಿಪೇರ್ ಮಾಡಿ, ಹಸ್ಬೆಂಡ್ನ ಪ್ರಿಪೇರ್ ಮಾಡಿ ಕೂರಿಸಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಅನಸ್ಟಾಲಜಿಸ್ಟ್ ಬಂದಿದ್ದರು. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ಏನೇನು ಆಗುತ್ತೆ ಅಂದ್ಬಿಟ್ಟು ಪ್ರೊಸೀಜರ್ ಬಗ್ಗೆ. ಸೊ ಇವಾಗ ಇಲ್ಲಿ ಮಲಗಿಸಿದ್ದಾರೆ, ಬರ್ತಾರಂತೆ ಟೀಮು. ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಅಲ್ಲೇ 1 ಅವರ್ ಮೇಲೆ ವೆಯ್ಟ್ ಮಾಡಿದ್ವಿ. ಆಮೇಲೆ ಇಲ್ಲೂ 1 ಅವರ್ ಮೇಲೆ ವೆಯ್ಟ್ ಮಾಡಿದ್ವಿ ಅಂತ ಅಂದ್ಕೊತೀನಿ. ಇದು ಪಾಪುಗೆ ಮಲಗಿಸೋಕ್ಕೆ ಮೇ ಬಿ ಆಮೇಲೆ ತಂದು ಇಲ್ಲ ಹೌದಾ, ಇದನ್ನೇ ಎತ್ಕೊಂಡು ಹೋಗ್ತಾರೆ. ಬಟನ್ಸ್ ಕೊಟ್ಟಾರಂತೆ ಕೆಳಗೆ ಮೇಲೆ. ಬೇಬಿನ ಹಾಗೆ ಒರೆಸ್ಬಿಟ್ಟು ಕೊಟ್ಟಿದ್ರು ನನಗೆ. ಸೊ ಇಟ್ ವಾಸ್ ಅಮೇಝಿಂಗ್ ಫೀಲಿಂಗ್. ನನ್ನ ಹಸ್ಬೆಂಡು ಫ್ಲಾಸ್ ತಂದಿದ್ರು. ನಾವು ಅತ್ತೆ ವೀಡಿಯೋ ತೆಗಿತೀನಿ ಅಂತ ಹೇಳಿ ಮಿಸ್ ಮಾಡಿಬಿಟ್ಟಿದ್ದಾರೆ. ಆ ವಿಡಿಯೋ ಸಿಗಲಿಲ್ಲ ನನಗೆ, ಯಾಕಂದರೆ ಅದು ಪ್ರೆಸ್ ಮಾಡಿರಲಿಲ್ಲ ಅಂತೆ. ಸೊ ಹಂಗಾಗಿ ಆಮೇಲೆ ನಮಗೆ ಹಾಸ್ಪಿಟಲಲ್ಲಿ 3 ಡೇಸ್ ಇಟ್ಕೊಂಡಿದ್ರು. ಅವರು 3 ಡೇಸ್ ಮೇಲೆ ಇಟ್ಕೊಳ್ಳಲ್ಲ ಅಂತೆ. ಸೊ 3 ಡೇಸ್ ಇಟ್ಕೊಂಡು ಆದಮೇಲೆ ಕಳಿಸಿದ್ರು. ಇಲ್ಲಿ ಮಿಲ್ಕ್ ಪಂಪ್ ಮಾಡೋದಕ್ಕೆ ಪಂಪಿಂಗ್ ಮಿಷಿನ್ ಇರುತ್ತೆ, ಮತ್ತು ಕಾಲ್ ಮಾಡೋದಾದರೆ ಅಲ್ಲಿ ಕಲರ್ಸ್ ಇರುತ್ತೆ. ಅದು ನಂಬರ್ ನೋಡ್ಕೊಂಡು ಮಿಡ್ ವೈಫ್ ಬರೆದೋಗಿರ್ತಾರೆ, ನಾನು ಈ ಕಲರ್ ಫೋನಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆ ಫೋನ್ಗೆ ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ಬಂದು ಏನು ಬೇಕು ಅಂತ ಎಲ್ಲ ಕೇಳ್ತಾರೆ. ಟಿಶ್ಯೂಸು, ಬೇಬಿ ನ್ಯಾಪಿ ಮತ್ತು ಡೈಪರ್ ಎಲ್ಲ ಇಟ್ಟಿದ್ರು. ಆಮೇಲೆ ಇದು ವಾಶ್ರೂಮು. ನನಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡಾದರೂ ಮಾಡ್ಕೋಬೋದು, ನಿಂತ್ಕೊಂಡಾದರೂ ಮಾಡ್ಕೋಬೋದು. ಸೊ ಈ ಥರ ಫೆಸಿಲಿಟೀಸ್ ಎಲ್ಲ ಇತ್ತು. ಇದು ಬಂದುಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಲು. ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಂತ ಏನೂ ಇಲ್ಲ ಇಲ್ಲಿ. ಇದು ಗೌರ್ಮೆಂಟ್ ಹಾಸ್ಪಿಟಲ್ಲು. ಸೊ ನಮಗೆ ಇಲ್ಲಿ ಫ್ರೀ, ಕಂಪ್ಲೀಟಾಗಿ ಫ್ರೀ ಇತ್ತು. ಬಟ್ ಆದರೆ ನಮ್ಮ ಹತ್ರ ಅವರು ಟ್ಯಾಕ್ಸ್ ತೊಗೊಂಡಿರ್ತಾರೆ 40%. ಸೊ ನನ್ನ ಹಸ್ಬೆಂಡ್ ಸ್ಯಾಲ್ರಿಯಲ್ಲಿ 40% ಟ್ಯಾಕ್ಸ್ ತೊಗೊಂಡು ಅವ್ರು ನನಗೆ ಹಾಸ್ಪಿಟಲ್ನ ಫೆಸಿಲಿಟೀಸ್ನ ಫ್ರೀಯಾಗಿ ಕೊಟ್ಟಿರ್ತಾರೆ. ಮತ್ತು ಈ ಕಾರ್ ಸೀಟ್ ಇಲ್ದಲೇ ನಮಗೆ ಬೇಬಿನ ಕರ್ಕೊಂಡು ಹೋಗೋ ಹಾಗೆ ಇಲ್ಲ ಹಾಸ್ಪಿಟಲಿಂದ. ನೀನು ಕಾರ್ ಸೀಟ್ ತೊಗೊಂಬಂದರೆ ಮಾತ್ರ ನಾವು ಕಳಿಸೋದು ಅಂತ ಫಸ್ಟೇ ಹೇಳಿಬಿಡ್ತಾರೆ. ಕಾರ್ ಸೀಟ್ ಮಸ್ಟ್ ಆ್ಯಂಡ್ ಶುಡ್, ಕಾರ್ ಸೀಟಲ್ಲೇ ಕರ್ಕೊಂಡು ಹೋಗಬೇಕು ಬೇಬಿನ.
ಸೊ ನಾವು ಫಸ್ಟೇ ಪ್ರೀ ಬುಕ್ ಮಾಡಿ ಇಟ್ಕೊಂಡಿದ್ವಿ ಕಾರ್ ಸೀಟ್ನ. ಬುಕ್ ಮಾಡಿ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಲ್ಲ ನೋಡಿ ಚೆಕ್ ಮಾಡ್ಕೊಂಡಿದ್ವಿ, ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಹರಿಬರಿ ಆಗಬಾರ್ದು ಅಂತ ಹೇಳಿ. ಆಮೇಲೆ ಕಾರ್ ಸೀಟಲ್ಲಿ ಫಿಕ್ಸ್ ಮಾಡಿ ಪಾಪುನ ಕರ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಸೊ ನಮಗೆ ಡಿಸ್ಚಾರ್ಜ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸೊ ಮಿಡ್ ವೈಫ್ ಬಂದುಬಿಟ್ಟು ಡಿಸ್ಚಾರ್ಜ್ ಮಾಡಿ ಹೋಗಿದ್ರು. ಜಸ್ಟ್ ಡಿಸ್ಚಾರ್ಜ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ, ಏನಿರಲ್ಲ. ಸೊ ಆಮೇಲೆ ಒಂದು ಲೇಡಿ ಬಂದುಬಿಟ್ಟು ನಮ್ಮದು ಆಪೋಸಿಟಲ್ಲಿದ್ದು ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಹೋಗ್ಬಿಟ್ರು. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಗೊತ್ತಾ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ಸೋದೇ ಇಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ರು. ಆಮೇಲೆ ಮನೆಗೆ ಬಂದ್ವಿ, ಮತ್ತೆ ಆರತಿ ಮಾಡಿದರು ಪಾಪುಗೆ ನನಗೆ. ಸೊ ಇದಾಗಿತ್ತು ನನ್ನ ಡೆಲಿವರಿ ಬ್ಲಾಗು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.